ನಮಸ್ಕಾರ ಗುರು, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮಾರ್ಕೆಟ್ಗೆ ಹೋಗ್ತಾ ಇದ್ದೆ. ಕಾರಣ ಏನಕ್ಕಪ್ಪ ಅಂತ ಅಂದ್ರೆ ತೂಕ ಆಗೋದಕ್ಕೆ ತಕಡಿ ಮತ್ತೆ ಸೀಲ್ ಮಾಡೋದಕ್ಕೆ ಸೀಲಿಂಗ್ ಮಿಷಿನ್ ತಗೋಬೇಕಾಗಿತ್ತು. ಅದು 2 ಸೆಟ್ ತಗೋಬೇಕಾಗಿತ್ತು. ಅದಕ್ಕೆ ಇವತ್ತು ಚಿಕ್ಕಪೇಟೆಗೆ ಹೋಗಿ ಅದನ್ನ ಹುಡುಕಿ ತಗೊಂಬರೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ, ನಿಮ್ಮನ್ನು ಜೊತೆಲಿ ಚಿಕ್ಕಪೇಟೆಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಬನ್ನಿ ನಿಮ್ಮನ್ನು ಜೊತೆಲಿ ಕರ್ಕೊಂಡೈತೀನಿ ಅಂತೇನು ಹೇಳ್ಬಿಟ್ಟೆ. ಆದ್ರೆ ನೀವು ಬರೀ ವಿಡಿಯೋ ನೋಡ್ಕೊಂಡು ಮನೇಲಿ ಇರ್ತೀರಾ. ಆದ್ರೆ ಈ ಬಿಸಿಲಲ್ಲಿ ಹೋಗ್ಬೇಕಂತ ಅಂದ್ರೆ ಎಷ್ಟು ಸುಟ್ಟೋಯ್ತಾ ಇರ್ತದೆ. ಈ ಬಿಸಿಲು ಕಾವು ಜೊತೆಗೆ ಈ ರೋಡಲ್ಲಿ ಆ ಟಾರ್ ಕಾವು ಜೊತೆಗೆ ಈ ವೆಹಿಕಲ್ಗಳ ಕಾವುಗಳನ್ನ ನೋಡ್ಬಿಟ್ರೆ ಸಾಕಪ್ಪ ಸಾಕು, ಈ ಬೆಂಗಳೂರಲ್ಲಿ ಈ ಗಾಡಿಗಳಲ್ಲಿ ಟ್ರಾಫಿಕ್ ಅಲ್ಲಿ ಓಡಾಡೋದು ಅಂತ ಅನ್ನಿಸ್ಬಿಡುತ್ತೆ. ಆದ್ರೂ ಏನು ಮಾಡಕ್ಕಾಗಲ್ಲ, ನಮಗ್ ಬೇಕಾಗಿರೋ ಐಟಮ್ ತಗೋಬೇಕಂದ್ರೆ ಹೋಗ್ಲೇಬೇಕು. ಈ ಬೆಂಗಳೂರು ಟ್ರಾಫಿಕ್ ನ ಭೇದಿಸ್ಕೊಂಡು ಅಂತೂ ಇಂತೂ ಮಾರ್ಕೆಟ್ಗೆ ಹೋದೆ. ಮಾರ್ಕೆಟ್ ಅಲ್ಲಿ ಗಾಡಿಗೆ ಪಾರ್ಕಿಂಗ್ ಸಿಗಲ್ಲ ಅಂತ ಗೊತ್ತು. ಅದಕ್ಕೆ ವಿಕ್ಟೋರಿಯಾ ಹಾಸ್ಪಿಟಲ್ ಹತ್ರ ಎಲ್ಲೋ ನಿಲ್ಸಿ ಅಲ್ಲಿಂದ ನಡ್ಕೊಂಡು ಚಿಕ್ಕಪೇಟೆ ಒಳಗೆ ಅಂದ್ರೆ ಅವಿನ್ಯೂ ರೋಡ್ ಅಲ್ಲಿ ಹೋಗ್ತಾ ಇದ್ದೀನಿ. ನಮಗ್ ಬೇಕಾಗಿರೋ ವೇಯಿಂಗ್ ಮಿಷಿನ್ ಅಂಗಡಿನ ಹುಡುಕೋತಾ ಹೋಗ್ತಾ ಇದ್ದೀನಿ. ಇವತ್ತು ಜನ ಕಮ್ಮಿ ಇದಾರೆ. ಏನಪ್ಪಾ ಕಾರಣ ಇರ್ಬೋದು ಇಷ್ಟೊಂದು ಜನ ಕಮ್ಮಿ ಅವರಲ್ಲ ಅಂತ ಅನ್ಕೊಂಡ್ರೆ, ಇವತ್ತು 14ನೇ ತಾರೀಕು ಅಂಬೇಡ್ಕರ್ ಜಯಂತಿ ರಜಾ, ಹಾಗಾಗಿ ಜನ ಕಮ್ಮಿ ಇದ್ದಾರೆ. ಇಲ್ಲಿ ಈ ಒಂದು ಅವಿನ್ಯೂ ರೋಡಲ್ಲಿ ಚಿಕ್ಕಪೇಟೆ ಸಂದಿಗಂದಿಗಳಲ್ಲಾಲಿ ನಡ್ಕೊಂಡು ಓಡಾಡೋದು ಈಸಿನೇನೋ, ಆದ್ರೆ ಗಾಡಿ ಓಡಿಸ್ಕೊಂಡು ಓಡಾಡೋದೈತಲ್ಲ ಅದೇ ಕಷ್ಟ. ಅದಕ್ಕೆ ಹೇಳಿರ್ಬೇಕು, ಬೆಂಗಳೂರಲ್ಲಿ ಅದರಲ್ಲೂ ಚಿಕ್ಕಪೇಟೆ ಈ ಕಲಾಸಿಪಾಳ್ಯ ಈ ಅವಿನ್ಯೂ ರೋಡಲ್ಲಿ ಯಾರು ಗಾಡಿ ಓಡಿಸ್ತಾರೆ ಅವರು ಪ್ರಪಂಚದಲ್ಲಿ ಎಲ್ಲಿ ಬೇಕಂದ್ರೂ ಹೋಗಿ ಗಾಡಿ ಓಡಿಸ್ಬೋದು ಅಂತ. ರಜೆ ಇರೋದಕ್ಕೆ ಇಷ್ಟು ಕಮ್ಮಿ ಜನ ಇದ್ದಾರೋ ಇಲ್ಲ ಇನ್ನೂ ಜನಗಳು ಬರ್ತಾರೋ ಇಲ್ಲ ಮಧ್ಯಾಹ್ನ ಮೇಲೆ ಜಾಸ್ತಿ ಜನ ಬರ್ತಾರೋ ಗೊತ್ತಿಲ್ಲ. ಬಟ್ ನಾನ್ ಗಾಡಿಲಿ ಓಡಾಡ್ಬೇಕಾದ್ರೆ ಈ ರೋಡ್ಗಳಲ್ಲಿ ಸಿಕ್ಕಾಬಟ್ಟೆ ಜನ ಇರೋರು. ಬೇಕಾದ್ರೆ ನಡ್ಕೊಂಡು ಎಷ್ಟೊಂದು ಫಾಸ್ಟ್ ಆಗಿ ಹೋಗ್ಬಿಡ್ಬೋದು ಗಾಡಿಲಿ ಓಡಾಡೋದಕ್ಕಿಂತ. ನಡ್ಕೊಂಡು ಹೋಗೋರೆ ಗಾಡಿಗಿಂತ ಬೇಗ ಬೇಗ ಹೋಗ್ತಾ ಇರ್ತಾರೆ. ನೀವು ಅಲ್ಲಿ ಓಡಾಡಿದ್ರೆ ನಿಮಗೆ ಗೊತ್ತಿರುತ್ತೆ. ನೋಡಿ, ಇಲ್ಲೊಂದು ಅಂಗಡಿ ಸಿಕ್ತು. ಇನ್ನು ಮುಂದಕ್ಕೆ ಹೋದ್ರೆ ಬೇರೆ ಬೇರೆ ಅಂಗಡಿಗಳಿದ್ಯಾ ನೋಡೋಣ. ಇಲ್ಲೊಂದು ತಕ್ಕಡಿ ಅಂಗಡಿ ಐತೆ. ಇನ್ನು ಮುಂದಕ್ಕೆ ಹೋಗಿ ನೋಡೋಣ ಇನ್ನು ಯಾವ್ದಾರ ಬೇರೆ ಬೇರೆ ಅಂಗಡಿಗಳು ಸಿಗುತ್ತಾ ಅಂತ ನೋಡೋಣ. ಇರಿಟೇಷನ್ ಆಗ್ಬಿಡುತ್ತೆ ಓಡಾಡೋದಿಕ್ಕೆ. ಇಲ್ಲಿ ತುಂಬಾ ಪೇಷನ್ಸ್ ಇರ್ಬೇಕು. ನಾವು ಬಂದು ಇಲ್ಲೇನಾರ ತಗೊಂತೀವಿ, ತಗೊಂಡ್ ಹೋಗಕ್ ಬರ್ತೀವಿ ಅಂತ ಅಂದ್ರೆ ಎಸ್ಪೆಷಲಿ ಗಾಡಿಲಂತೂ ಬರೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಇಲ್ಲಿ ರೋಡ್ಗಳು ಚಿಕ್ಕದಿರೋದ್ರಿಂದ ಪಾರ್ಕಿಂಗ್ ಸಿಗಲ್ಲ. ಫುಟ್ಪಾತ್ ಅಂತೂ ಕೇಳಲೇಬೇಡಿ. ಫುಟ್ಪಾತ್ ಮೇಲೆನೆ ಶಾಪಿಂಗ್ ಅಂಗಡಿಗಳು ಸಿಕ್ಕಾಬಟ್ಟೆ ಇರ್ತವೆ. ಇಲ್ಲಿ ನಿಮ್ಗೆ ಅಂಗಡಿಗಳಿಗಿಂತ ಫುಟ್ಪಾತ್ ಮೇಲೆ ಇರೋ ಅಂಗಡಿಗಳೇ ಜಾಸ್ತಿ. ಅವರೇ ಜಾಸ್ತಿ ಬಿಸ್ನೆಸ್ ಮಾಡ್ತಾರೇನೋ ಅನ್ನೋ ತರ ಇಲ್ಲಿ ಅನ್ಸುತ್ತೆ. ಯಾಕೆಂದ್ರೆ ಅಷ್ಟು ಅಂಗಡಿಗಳು ಇರ್ತವೆ. ನಿಮ್ಗೆ ಅಂಗಡಿ ಒಳಗೆ ಹೋಗೋದಕ್ಕೆ ಯಾವ್ದೋ ಒಂದು ಸಣ್ಣದಾಗಿ 1-2 ಹೆಜ್ಜೆ ಇಡಷ್ಟು ಜಾಗ ಮಾತ್ರ ಬಿಟ್ಟಿರ್ತಾರೆ. ಆ ತರ ಫುಟ್ಪಾತ್ ಅಲ್ಲೆಲ್ಲ ಅಂಗಡಿ ಇಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲಿ ಫುಟ್ಪಾತ್ ಇರೋದು ಜನಗಳು ಓಡಾಡೋದಕ್ಕೋ ಇಲ್ಲ ಇವ್ರ ಅಂಗಡಿಗಳು ಇಡೋದಕ್ಕೆ ಅಂತಾನೆ ಫುಟ್ಪಾತ್ ಕಟ್ಟಿಸ್ಕೊಟ್ಟವ್ರು ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಜೀವನ ಅನ್ನೋದು ಅಷ್ಟೊಂದು ಈಸಿ ಅಲ್ಲ, ಜೀವನ ನಡೆಸೋದು ಅಷ್ಟು ಈಸಿ ಅಲ್ಲ ಅನ್ನೋದನ್ನ ನೋಡ್ಬೇಕು ಅಂತ ಅಂದ್ರೆ ನೀವುಗಳು ಈ ಅವಿನ್ಯೂ ರೋಡು ಚಿಕ್ಕಪೇಟೆ ಈ ಮಾರ್ಕೆಟ್ಗೆ ಬರಬೇಕು. ಯಾಕೆ ಅಂತ ಅಂದ್ರೆ ಇಲ್ಲಿ ಎಷ್ಟು ಜನಗಳು ತಮ್ಮ ಜೀವನನ ನಡೆಸೋದಕ್ಕೋಸ್ಕರ ಸಣ್ಣ ಸಣ್ಣ ಬಿಸ್ನೆಸ್ಗಳನ್ನ ಅಂದ್ರೆ ರೋಡ್ ಸೈಡ್ ಅಲ್ಲಿ ಇಟ್ಕೊಂಡು ಮಾಡೋ ಬಿಸ್ನೆಸ್ ಆಗ್ಬೋದು, ಇಲ್ಲ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆಗೆ ತಳ್ಕೊಂಡೋಗಿ ಅಂಗಡಿಯಿಂದ ಅಂಗಡಿಗೆ ಮೆಟೀರಿಯಲ್ಗಳನ್ನ ಮತ್ತೆ ಈ ಅವ್ರವ್ರ ಐಟಮ್ಗಳನ್ನ ಹಾಕಂತ ಅವ್ರನ್ನ ಇರ್ಬೋದು. ಈ ತರದವ್ರನ್ನೆಲ್ಲ ನೋಡ್ತಾ ಇದ್ರೆ ನೀವು ನಿಮ್ಗೆ ಗೊತ್ತಾಗುತ್ತೆ ಜೀವನ ಅನ್ನೋದು ಎಷ್ಟು ಕಷ್ಟ ಇದೆ ಅಂತ. ಎಸ್ಪೆಷಲಿ ಈ ಒಂದು ಜಾಗಕ್ಕೆ ಚಿಕ್ಕ ಮಕ್ಕಳುಗಳನ್ನ ಕರ್ಕೊಂಡ್ಬಂದು ತೋರಿಸ್ಬೇಕು. ಇನ್ನು ಮುಂದೆ ಹೋದ್ರೆ ನಮಗ್ ಬೇಕಾಗಿರೋ ತಕ್ಕಡಿ ಅಂಗಡಿಗಳು ಸಿಗ್ಬೋದೇನೋ ಅಂತ ಹೋಗಿದ್ದೆ. ಆದ್ರೆ ಯಾವ್ದೇ ತರದ ತಕ್ಕಡಿ ಅಂಗಡಿ ಕಾಣಿಸ್ತಿಲ್ಲ. ಸೊ ಹಾಗಾಗಿ ಮತ್ತೆ ತಿರ್ಗಾ ವಾಪಸ್ಸೇ ಬರ್ತಾ ಇದ್ದೀನಿ. ಮೊದ್ಲು ತೋರ್ಸದ್ನಲ್ಲ ಆ 2 ಅಂಗಡಿ ಅಥವಾ ಅದ್ರ ಒಳಗೆ ಇನ್ನೊಂದು ಅಂಗಡಿ ಇದೆ ಗಲ್ಲಿ ರೋಡಲ್ಲಿ, ಅಲ್ಲೋಗಿ ನೋಡ್ಬೇಕು. ಸೊ ಹಾಗಾಗಿ ಈಗ ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಅಪ್ಪ ಸಿಕ್ಕಾಬಟ್ಟೆ ಬಿಸಿಲು ಗುರು. ಈ ಬಿಸಿಲಲ್ಲಿ ಹೆಂಗೆ ಇಲ್ಲಿ ಅದರಲ್ಲೂ ಎಸ್ಪೆಷಲಿ ಇಲ್ಲಿ ತಳ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಶಿಫ್ಟ್ ಮಾಡ್ತಾರಲ್ಲ ಮೆಟೀರಿಯಲ್ನ, ಅವರೆಲ್ಲ ಹೆಂಗ್ ಕೆಲಸ ಮಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಅಪ್ಪ ಸಾಕು ಸಾಕು ಅನ್ನಿಸ್ಬಿಡ್ತದೆ ಈ ಬಿಸಿಲಲ್ಲಿ. ಅಂತೂ ಇಂತೂ ಹುಡಿಕೊಂಡು ಫೈನಲಿ ಅಂಗಡಿಗೆ ಬಂದಿದ್ದೀನಿ. ಈ ಅಂಗಡಿಲಿ ವಿಚಾರಿಸೋಣ ಏನೇನಾಗುತ್ತೆ, ನಮ್ಗೆ ಬೇಕಾಗಿರೋ ಐಟಮ್ ಎಲ್ಲ ಸಿಗುತ್ತಾ ಅಂತ ವಿಚಾರಿಸ್ಕೊಂಡು ತಗೊಂಡು ಹೋಗ್ಬೇಕು. ಸೊ ಎಲ್ಲಾನು ನೋಡೋಣ. ನೋಡಿ ನಾವು ಕೇಳಿದ್ದ ಐಟಮ್ನ ರೆಡಿ ಮಾಡ್ಕೊಡ್ತಾ ಇದ್ದಾರೆ. 2 ತಕ್ಕಡಿ ಕೇಳಿದ್ದೆ. ಕೆಲವೊಂದು ಅಂಗಡಿಗಳಲ್ಲಿ ರೆಡಿ ಮಾಡಿ ಇಟ್ಟಿರ್ತಾರೆ, ಬಟ್ ಆದ್ರೆ ಇವ್ರ ಅಂಗಡಿಲಿ ರೆಡಿ ಮಾಡಿ ಇಟ್ಟಿರ್ಲಿಲ್ಲ. ಯಾರ ಕಸ್ಟಮರ್ ಬಂದು ಕೇಳಿದಾಗ ತಗೊಂಡಾಗ ಅದನ್ನ ಬಿಚ್ಚಿ ಏನೇನ್ ಸೆಟ್ ಮಾಡ್ಬೇಕು ಎಲ್ಲ ಸೆಟ್ ಮಾಡಿ ಆ ತೂಕ ಎಲ್ಲ ಕರೆಕ್ಟ್ ಆಗಿ ಬರುತ್ತಾ ಅಂತ ಚೆಕ್ ಮಾಡಿ ಅಲ್ಲೇ ಫಿಕ್ಸ್ ಮಾಡಿ ಕೊಡ್ತಾರೆ. ಇದು ಬರೀ ತಕ್ಕಡಿ ಅಂಗಡಿ. ಇಲ್ಲಿ ಬರೀ ತಕ್ಕಡಿಗಳು ಮಾತ್ರನೇ ಸಿಗುತ್ತೆ. ಎಲ್ಲ ರೆಡಿ ಮಾಡಿದ್ರು, ರೆಡಿ ಮಾಡ್ಬಿಟ್ಟು ಪ್ಯಾಕ್ ಮಾಡ್ತಾ ಇದ್ದಾರೆ. ಮತ್ತೆ ಒಂದ್ಸತಿ ಚೆಕ್ ಮಾಡ್ಬಿಡಿ ಅಂತ ಹೇಳ್ದೆ. ಸೊ ಹಾಗಾಗಿ ಚೆಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹೆಂಗೆ ಅಂತ ಅಂದ್ರೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಎಲ್ಲದಕ್ಕೂ ಸಪ್ರೇಟ್ ಅಂಗಡಿಗಳು ಇರುತ್ತೆ. ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಅಂಗಡಿ ಮುಂದೆನೆ ಎಲ್ಲಾನು ನ್ಯಾತ್ ಹಾಕಿರ್ತಾರೆ, ಉದ್ದಕ್ ಜೋಡ್ಸಿರ್ತಾರೆ.
ಸೊ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಅಂಗಡಿ ಇದು ಅಂತ, ಏನು ಹುಡುಕೋ ಅವಶ್ಯಕತೆ ಇಲ್ಲ, ಹೊರಗಡೆಯಿಂದಾನೇ ಗೊತ್ತಾಗ್ಬಿಡುತ್ತೆ. ಒಂದ್ಸತಿ ಚೆಕ್ ಮಾಡ್ಬಿಡಿ ಝೀರೋ ಎಲ್ಲ ಆಗುತ್ತಾ ಸರಿಯಾಗಿದ್ಯಾ ಅಂತ ಹೇಳ್ದೆ. ಸೊ ಚೆಕ್ ಮಾಡ್ತಾ ಇದ್ದಾರೆ, ನೋಡೋಣ ಬನ್ನಿ. ಈಗ ನೋಡಿ ಆನ್ ಆಯ್ತು, ನೋಡಿ ಝೀರೋ ಬರುತ್ತೆ. ಝೀರೋ ಬಂತು, ಎಲ್ಲ ಕರೆಕ್ಟ್ ಆಗಿದೆ. ಸೊ ಈಗ ಪ್ಯಾಕ್ ಮಾಡಿಸ್ಕೊಂಡು ದುಡ್ಡನ್ನ ಕೊಟ್ಬಿಟ್ಟು ಎಲ್ಲಾನು ತಗೊಂಡು ತುಂಬಿಕೊಂಡು ಈಗ ಹೋಗ್ಬೇಕು. ನೋಡೋಣ, ಫುಲ್ ಎಲ್ಲ ಪ್ಯಾಕ್ ಮಾಡ್ಕೊಡ್ಲಿ, ಕಟ್ಕೊಟ್ಬಿಡ್ಲಿ ಅವ್ರುವೆ. ಇಲ್ಲಾಂದ್ರೆ ಗಾಡಿಲಿ ಹಿಡ್ಕೊಂಡು ಹೋಗಕ್ಕಾಗಲ್ಲ. ನಂದು ಏನು ಈ ಆಕ್ಟಿವಾ ತರ ಗಾಡಿ ಅಲ್ಲ, ಬೈಕ್ ಆಗಿರೋದ್ರಿಂದ ಸೊ ಹಿಂದೆ ಕಟ್ಕೋಬೇಕು. ಅದಕ್ಕೋಸ್ಕರ ಇವರು ನೀಟಾಗಿ ಪ್ಯಾಕ್ ಮಾಡ್ಕೊಟ್ಬಿಟ್ರೆ ಇನ್ನು ಕಟ್ಕೊಂಡು ಹೋಗ್ಬೋದು. ಅದು ಅಲ್ದೇನೆ ನಾನು ಗಾಡಿ ಪಾರ್ಕಿಂಗ್ ನ ವಿಕ್ಟೋರಿಯಾ ಹಾಸ್ಪಿಟ್ಲ್ ಹತ್ರ ಮಾಡಿದ್ದೀನಿ. ಈ ಐಟಮ್ನೆಲ್ಲ ತಗೊಂಡು ಈಗ ಅಲ್ಲಿವರೆಗೆ ನಡ್ಕೊಂಡು ಬೇರೆ ಹೋಗ್ಬೇಕು. ಏನು ಮಾಡಕ್ಕಾಗಲ್ಲ, ಇಲ್ಲಿಗೆ ತಂದ್ರೆ ಗಾಡಿಗೆ ಪಾರ್ಕಿಂಗ್ ಸಿಗಲ್ಲ ಅನ್ಬಿಟ್ಟು ಅಲ್ಲಿ ಪಾರ್ಕಿಂಗ್ ಮಾಡಿದೀನಿ. ಇತ್ತೀಚೆಗೆ ಪಾರ್ಕಿಂಗ್ ಒಂದು ದಂಧೆ ಮಾಡ್ಕೊಂಡ್ಬಿಟ್ಟಿದ್ದಾರೆ ಬೆಂಗಳೂರಲ್ಲಿ. ಎಲ್ಲಾ ಕಡೆ ಒಂದ್ ಸ್ವಲ್ಪ ಜಾಗ ಇದ್ರು ಸಾಕು, ಆ ಜಾಗದಲ್ಲಿ ಪಾರ್ಕಿಂಗ್ ಅಂತ ಮಾಡ್ಕೊಂಡು 1 ಅವರ್ಗೆ ಇಷ್ಟು ಅಂತ ದುಡ್ಡನ್ನ ತಗೋತಾರೆ. ಎಸ್ಪೆಷಲಿ ಈ ಮೆಟ್ರೋ ಸ್ಟೇಷನ್ಗಳಲ್ಲಂತೂ ಈ ದಂಧೆಗಳು ಸಿಕ್ಕಾಬಟ್ಟೆ ನಡೀತಾ ಇದೆ. ಪ್ರೈವೇಟ್ ಅವರು ಪ್ರೈವೇಟ್ ಪಾರ್ಕಿಂಗ್ ನ ಮಾಡ್ಕೊಂಡು ಒಳ್ಳೆ ದುಡ್ಡನ್ನ ಮಾಡ್ತಾ ಇದಾರೆ ಅಂತ ಹೇಳ್ಬೋದು. ಇನ್ನ ಈ ಚಿಕ್ಕಪೇಟೆಯಲ್ಲಂತೂ ಬರ್ಬೇಕು ಅಂತಂದ್ರೆ ಸಿಕ್ಕಾಬಟ್ಟೆ ಟೈಮ್ ಕೊಟ್ಟೆ ಬರ್ಬೇಕು. ಯಾಕೆಂದ್ರೆ ಇಲ್ಲಿ ಬಂದು ಆರಾಮಾಗಿ ಬಂದು ತಗೊಂಡೋಗ್ಬಿಡ್ತೀನಿ ಅಂತಂದ್ರೆ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಅಂಗಡಿಯಿಂದ ಅಂಗಡಿಗೆ ಓಡಾಡ್ಕೊಂಡು ಬರೋಷ್ರೊಳಗೆ ಟೈಮ್ ಆಗ್ಬಿಡುತ್ತೆ. ಇಲ್ಲಿ ನೋಡಿ, ಫುಟ್ಪಾತ್ ನಲ್ಲೇ ಶಾಪಿಂಗ್ ನ ಮಾಲ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಫುಟ್ಪಾತ್ ಓಡಾಡಕಿರೋದೋ ಇಲ್ಲ ಇವ್ರು ವ್ಯಾಪಾರ ಮಾಡಕಿರೋದು ಅನ್ನೋದೇ ಗೊತ್ತಿಲ್ಲ. ಇದನ್ನ BBMP ಯಾವಾಗ ಕೇಳ್ತಾರೋ ಏನೋ. ಅಂತೂ ಇಂತೂ ಚಿಕ್ಕಪೇಟೆಯಿಂದ ಐಟಮ್ ತಗೊಂಡು ನನ್ ಗಾಡಿ ನಿಲ್ಸಿರೋ ಜಾಗಕ್ಕೆ ಬಂದೆ. ಈಗ ಗಾಡಿಗೆ ಎಲ್ಲ ಐಟಮ್ನು ಕಟ್ಕೊಂಡು ಮನೆ ಕಡೆ ಹೊರಡೋ ಅಂತ ಸಮಯ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಈ ವಿಡಿಯೋ ನೋಡಿ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಗುರು.